ಎಲ್ಲರಿಗೂ ನಮಸ್ಕಾರ. ಸಂಡೇ ರಿಯಲ್ ಲೈಫ್ ಸ್ಟೋರೀಸ್ಗೆ ಸುಸ್ವಾಗತ. ಇವತ್ತಿನ ಕತೆ ನಿಜ ಜೀವನದ ಕತೆ. ಒಂದೇ ಒಂದು ಸಮಸ್ಯೆನ ದಿನಕ್ಕೆ 100 ಬಾರಿ ಯೋಚಿಸಿದ್ರೆ ಅದಕ್ಕೆ ಪರಿಹಾರ ಸಿಗುತ್ತಾ? ಇಲ್ಲ ಅಲ್ವಾ? ಅದು ಚಿಂತೆಗೆ ಒಳಗಾಗುತ್ತೆ. ಆದರೆ ಅದೇ ಸಮಸ್ಯೆನ ಒಮ್ಮೆ ಶಾಂತವಾಗಿ ಯೋಚನೆ ಮಾಡಿದ್ರೆ, ಈಗ ನಾನು ಏನು ಮಾಡಬಹುದು ಅಂತ ಕೇಳ್ಕೊಂಡ್ರೆ ಅದು ಚಿಂತನೆ ಆಗುತ್ತೆ. ಚಿಂತೆ ನಿಮ್ಮ ಮನಸ್ಸನ್ನ ಸುತ್ತಿಸ್ಬಿಡುತ್ತೆ. ಆದರೆ ಚಿಂತನೆ ನಿಮ್ಮ ಜೀವನವನ್ನ ಮುಂದಕ್ಕೆ ಕರೆದುಕೊಂಡೋಗುತ್ತೆ. ಇವತ್ತು ನಾನು ಹೇಳಲಿರುವ ಕತೆ ಒಬ್ಬ ಮಹಿಳೆ ಕತೆ. ಒಂದು ಕಾಲು ಕಳೆದುಕೊಂಡ ಮಹಿಳೆ ಆದರೆ ತನ್ನ ಗುರಿಯನ್ನ ಕಳೆದುಕೊಳ್ಳೋದಿಲ್ಲ. ಅವರ ಹೆಸರೇ ಅರುಣಿಮಾ ಸಿನ್ಹಾ. ಕಳೆದ ಕೆಲವು ವಾರಗಳಿಂದ ನಾವು ನಮ್ಮ ಜೀವನಕ್ಕೆ ಸಂಬಂಧಿಸಿದ ತುಂಬಾ ಆಳವಾದ ವಿಷಯಗಳನ್ನ ಕತೆಗಳ ಮೂಲಕ ನೋಡ್ತಾ ಇದ್ದೀವಿ. ಇವತ್ತು ಕೂಡ ಒಂದು ಕತೆ, ಆದರೆ ಇದು ಪುರಾಣದ ಕತೆ ಅಲ್ಲ, ಇದು ನಿಜ ಜೀವನದಲ್ಲಿ ನಡೆದ ಕತೆ. ಮತ್ತು ಈ ಕತೆ ನಮಗೆ ಒಂದು ಪ್ರಶ್ನೆ ಹೇಳುತ್ತೆ. ನೀವು ಸಮಸ್ಯೆಯನ್ನ ನೋಡ್ತಿದ್ದೀರಾ ಅಥವಾ ಪರಿಹಾರವನ್ನು ಹುಡುಕ್ತಾ ಇದ್ದೀರಾ? ಯಾಕಂದ್ರೆ ಚಿಂತೆ ಅಂದ್ರೆ ಸೇಮ್ ಥಾಟ್ ಪ್ಲಸ್ ನೋ ಆಕ್ಷನ್, ಆದರೆ ಚಿಂತನೆ ಅಂದ್ರೆ ಕ್ಲಿಯರ್ ಥಾಟ್ ಪ್ಲಸ್ ರೈಟ್ ಆಕ್ಷನ್. ಈ ವ್ಯತ್ಯಾಸವನ್ನ ಅರುಣಿಮಾ ಸಿನ್ಹಾ ಅವರ ಜೀವನದಿಂದ ನೋಡೋಣ. ಇದು 2011. ಅರುಣಿಮಾ ಸಿನ್ಹಾ ಒಬ್ಬ ನ್ಯಾಷನಲ್ ಲೆವೆಲ್ ವಾಲಿಬಾಲ್ ಪ್ಲೇಯರ್. ಲಕ್ನೋನಿಂದ ಡೆಲ್ಲಿಗೆ ಅವರು CISF ಎಕ್ಸಾಮಿನೇಷನ್ ಬರೆಯೋದಕ್ಕೆ ರೈಲ್ನಲ್ಲಿ ಪ್ರಯಾಣ ಮಾಡ್ತಿರ್ತಾರೆ. ಅವ್ರಿಗೆ ಗೊತ್ತಿರಲ್ಲ ಈ ಪ್ರಯಾಣ ಅವರ ಜೀವನದ ಬಿಗ್ಗೆಸ್ಟ್ ಟರ್ನಿಂಗ್ ಪಾಯಿಂಟ್ ಆಗುತ್ತೆ ಅಂತ. ರೈಲ್ನಲ್ಲಿ ಕೆಲವು ದುಷ್ಕರ್ಮಿಗಳು ಅವರ ಗೋಲ್ಡ್ ಚೈನ್ ಕಸಿಯೋದಕ್ಕೆ ಪ್ರಯತ್ನ ಮಾಡ್ತಾರೆ. ಅದಕ್ಕೆ ಇವರು ವಿರೋಧಿಸ್ತಾರೆ. ಅದಕ್ಕಾಗಿ ಇವರನ್ನ ಚಲಿಸ್ತಾ ಇದ್ದಂತಹ ಟ್ರೈನಿಂದ ಹೊರಗೆ ಎಸೆದ್ಬಿಡ್ತಾರೆ. ಮತ್ತೆ ಅವ್ರು ಹೋಗಿ ಇನ್ನೊಂದು ರೈಲ್ವೆ ಟ್ರ್ಯಾಕ್ ಮೇಲೆ ಬೀಳ್ತಾರೆ. ಅದೇ ಸಮಯದಲ್ಲಿ ಪಕ್ಕದ ಟ್ರ್ಯಾಕ್ನಲ್ಲಿ ಮತ್ತೊಂದು ಟ್ರೈನ್ ಬರ್ತಾ ಇರುತ್ತೆ. ಎದುರಿನ ಹಳಿಯಲ್ಲಿ ಬಂದ ರೈಲು ಅವರ ಕಾಲಿಗೆ ಗಂಭೀರವಾಗಿ ಡಿಕ್ಕಿ ಹೊಡೆಯುತ್ತೆ. ತಮ್ಮ ಎಡ ಕಾಲನ್ನ ಕಳೆದುಕೊಳ್ಬೇಕಾಗುತ್ತೆ. ಮತ್ತೊಂದು ಕಾಲಿನ ಬೋನ್ಸ್ ಹೊರಗೆ ಬರುತ್ತೆ. ಅವರು ರೈಲ್ವೆ ಟ್ರ್ಯಾಕ್ ಮೇಲೆ ಬಿದ್ದಿರ್ತಾರೆ. ರಾತ್ರಿ ಪೂರ್ತಿ ಸಹಾಯಕ್ಕಾಗಿ ಕೂಗ್ಕೊಂತಾ ಇರ್ತಾರೆ. ಯಾರು ಬರುದಿಲ್ಲ. ಇನ್ನೂ ಭಯಾನಕವಾದದ್ದೇನಂತಂದ್ರೆ, ಗಾಯಗೊಂಡಂತಹ ಕಾಲ್ನ ಕೆಲವು ಇಲಿಗಳು ಕಚ್ತಾ ಇರುತ್ತೆ. ಅವರಿಗೆ ತನ್ನ ದೇಹವನ್ನ ಮೂವ್ ಮಾಡೋದಕ್ಕೆ ಸಾಧ್ಯ ಆಗ್ತಿರೋದಿಲ್ಲ. ಆದ್ರೆ ಅವ್ರ ಮೈಂಡ್ ಮಾತ್ರ ಕೆಲಸ ಮಾಡ್ತಾ ಇತ್ತು. ಅವರು ಹೇಳಿದ ಒಂದೇ ಒಂದು ಬಹಳ ಪವರ್ಫುಲ್ ಮಾತು, ಎವ್ರಿ ಸೆಕೆಂಡ್ ಐ ವಾಸ್ ಥಿಂಕಿಂಗ್ ಹೌ ಐ ಕುಡ್ ಸೇವ್ ಮೈ ಸೆಲ್ಫ್. ಅದೇ ಅವರ ಮೊದಲ ಗೆಲುವು. ದೇಹ ಕುಸಿದಿರುತ್ತೆ, ಆದ್ರೆ ಮನಸ್ಸು ಕುಸಿದಿರೋದಿಲ್ಲ. ಬೆಳಗ್ಗೆ ವಿಲೇಜಸ್ ಅವರನ್ನ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗ್ತಾರೆ. ಆದ್ರೆ ಅಲ್ಲಿಯೂ ಸಮಸ್ಯೆ. ಬ್ಲಡ್ ಇರೋದಿಲ್ಲ, ಅನಸ್ತೇಷಿಯಾ ಇರೋದಿಲ್ಲ. ಟ್ರೀಟ್ಮೆಂಟ್ಗೆ ಹೇಗ್ ಶುರು ಮಾಡ್ಬೇಕು ಅಂತ ಡಾಕ್ಟರ್ಸ್ ಯೋಚನೆ ಮಾಡ್ತಿರ್ತಾರೆ. ಅದನ್ನ ಕೇಳಿಸ್ಕೊಂಡಂತಹ ಅರುಣಿಮಾ ಹೇಳ್ತಾರೆ, ನನ್ನ ಕಾಲು ಸಂಪೂರ್ಣವಾಗಿ ಕ್ರಶ್ಡ್ ಆಗಿದೆ, ಅದನ್ನ ಕಟ್ ಮಾಡಿ ನನ್ನನ್ನ ಉಳಿಸಿ ಅಂತ. ಡಾಕ್ಟರ್ಸ್ ಮತ್ತು ಅಲ್ಲಿದ್ದಂಥ ಸಿಬ್ಬಂದಿ ವರ್ಗದವರು ಬ್ಲಡ್ನ ಡೊನೇಟ್ ಮಾಡ್ತಾರೆ. ಅವ್ರ ಕಾಲನ್ನ ಅನಸ್ತೇಷಿಯಾ ಇಲ್ಲಿದೆ ಆಂಪ್ಯೂಟೇಟ್ ಮಾಡಲಾಗುತ್ತೆ. ಆದರೆ ಕತೆ ಇಲ್ಲಿಗೆ ಮುಗಿಯೋದಿಲ್ಲ. ಹಾಸ್ಪಿಟಲ್ನಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾಗ ನ್ಯೂಸ್ ಪೇಪರ್ನಲ್ಲಿ ಅವ್ರ ಬಗ್ಗೆ ತಪ್ಪಾಗಿ ಬರೀತಾರೆ. ಅವ್ರ ಹತ್ರ ಟ್ರೈನ್ ಟಿಕೆಟ್ ಇರ್ಲಿಲ್ವಂತೆ. ಅವರು ಟ್ರೈನಿಂದ ಜಂಪ್ ಮಾಡಿದ್ರಂತೆ, ಸೂಸೈಡ್ ಅಟೆಂಪ್ಟ್ ಮಾಡ್ಕೊಂಡ್ರಂತೆ. ಮುಂದೆ ತಮ್ಮ ಜೀವನ ಹೇಗಿರ್ತದೆ ಎಂಬುದು ಗೊತ್ತಿರೋದಿಲ್ಲ. ಆದ್ರೆ ಆ ಹಾಸ್ಪಿಟಲ್ ಬೆಡ್ ಮೇಲೆ ಅವರು ಒಂದು ಡಿಸಿಷನ್ ತಗೊಂತಾರೆ. ಒಂದಿನ ನನ್ ಟರ್ನ್ ಬರುತ್ತೆ, ಆಗ ನಾನು ಯಾರಂತ ಪ್ರೂವ್ ಮಾಡ್ತೀನಿ ಅಂತ. ಮತ್ತೆ ನಂತರ ಅವರು ವಾಲಿಬಾಲ್ಗೆ ಮತ್ತೆ ಮರಳೋದಿಲ್ಲ, ಮೌಂಟ್ ಎವರೆಸ್ಟ್ ಏರ್ಬೇಕು ಅಂತ ಡಿಸೈಡ್ ಮಾಡ್ತಾರೆ. ಇದನ್ನ ನೋಡಿ ಜನ ನಗ್ತಾರೆ, ನಿನ್ಗೇನ್ ಹುಚ್ಚ, ಒಂದ್ ಕಾಲ್ ಆರ್ಟಿಫಿಷಿಯಲ್, ಮತ್ತೊಂದ್ ಕಾಲ್ನಲ್ಲಿ ರಾಡ್, ಸ್ಪೈನ್ ಫ್ರಾಕ್ಚರು, ನೀನು ಮೌಂಟೇನಿಯರಿಂಗ್ ಮಾಡ್ತೀಯಾ ಅಂತ. ಅವರು ಒಂದು ಅದ್ಭುತವಾದ ಅಬ್ಸರ್ವೇಷನ್ ಮಾಡ್ತಾರೆ. ಪೀಪಲ್ ಲುಕ್ ಅಟ್ ಮೈ ಫಿಸಿಕಲ್ ಸೆಲ್ಫ್ ಬಟ್ ನೋಬಡಿ ನ್ಯೂ ವಾಟ್ ವಾಸ್ ಹ್ಯಾಪನಿಂಗ್ ಇನ್ಸೈಡ್ ಮೀ. ಅದು ಅವರ ದೊಡ್ಡ ಲೆಸನ್. ಜನರು ನಿಮ್ಮ ಸಿಚುಯೇಷನ್ ನೋಡ್ತಾರೆ, ಆದ್ರೆ ನಿಮ್ಮ ಡಿಟರ್ಮಿನೇಷನ್ ಅವ್ರಿಗೆ ಕಾಣಿಸೋದಿಲ್ಲ. ಅವರ ಕುಟುಂಬ ಅವ್ರ ಬೆನ್ನಿಗೆ ನಿಂತ್ಕೊಳ್ಳುತ್ತೆ. ಅವರನ್ನ ಬಚೇಂದ್ರಿ ಪಾಲ್ ಅವರ ಬಳಿ ಕರೆದುಕೊಂಡು ಹೋಗ್ತಾರೆ. ಮೌಂಟ್ ಎವರೆಸ್ಟ್ ಸಮಿತ್ ಮಾಡಿದ ಮೊದಲ ಭಾರತೀಯ ಮಹಿಳೆ ಬಚೇಂದ್ರಿ ಪಾಲ್ ಅವರನ್ನ ನೋಡಿ ಅಳ್ತಾರೆ. ಮತ್ತು ಅರುಣಿಮಾಗೆ ಒಂದು ರೀತಿಯಲ್ಲಿ ಹೇಳ್ತಾರೆ, ನೀನು
ಎವರೆಸ್ಟ್ ಅನ್ನ ನಿನ್ನ ಹೃದಯದಲ್ಲೇ ಗೆದ್ದಿದೀಯ. ಈಗ ಅದನ್ನ ಜಗತ್ತಿಗೆ ತೋರಿಸೋದಷ್ಟೇ ಬಾಕಿ. ಮೊದಲನೇ ಬಾರಿಗೆ ಅವ್ರಿಗೆ ಯಾರೋ ನನ್ನನ್ನ ನಂಬ್ತಿದ್ದಾರೆ ಅಂತ ಅನುಭವ ಆಗುತ್ತೆ. ಟ್ರೈನಿಂಗ್ ಶುರುವಾಗುತ್ತೆ. ಇತರರಿಗೆ ಬೇಸ್ ಕ್ಯಾಂಪ್ ತಲುಪೋದಕ್ಕೆ ಮಿನಿಟ್ ಸಾಕಾಗಿರುತ್ತೆ, ಆದ್ರೆ ಇವರಿಗೆ ಅವರ್ಸ್ ಬೇಕಾಗಿರುತ್ತೆ. ಆರ್ಟಿಫಿಷಿಯಲ್ ಗಾಯ, ನೋವು, ಬ್ಲೀಡಿಂಗ್ ಆದ್ರೂ ಅವರು ನಿಲ್ಲೋದಿಲ್ಲ. ಅವರು ತನ್ನೊಳಗೆ ಒಂದು ಪ್ರಾಮಿಸ್ ಮಾಡ್ಕೊಂಡಿರ್ತಾರೆ, ಒಂದಿನ ನಾನು ಅವ್ರಿಗಿಂತ ಮೊದಲೇ ತಲುಪ್ತೀನಿ ಅಂತ. ಕೊನೆಗೆ 2013 ಎವರೆಸ್ಟ್ 8848 ಮೀಟರ್ಸ್ ಅವರು ಸಮಿತಿಗೆ ಹತ್ತಿರ ಬಂದಾಗ ಶರ್ಫಾ ಹೇಳ್ತಾರೆ, ಟರ್ನ್ ಬ್ಯಾಕ್, ಯೋರ್ ಆಕ್ಸಿಜನ್ ಇಸ್ ರನ್ನಿಂಗ್ ಔಟ್. ಯೋಚಿಸಿ, ನಿಮ್ಮ ಜೀವನದ ದೊಡ್ಡ ಕನಸು ನಿಮ್ಮ ಕಣ್ಮುಂದೆ ಇದೆ, ಇನ್ ಸ್ವಲ್ಪ ಮಾತ್ರ. ಆದ್ರೆ ಯಾರೋ ಹೇಳ್ತಾರೆ ಹಿಂತಿರುಗಿ ಬಾ ಅಂತ. ಅರುಣಿಮಾ ಹೇಳ್ತಾರೆ, ನೋ, ಯು ಡೋಂಟ್ ಗೆಟ್ ಗೋಲ್ಡನ್ ಚಾನ್ಸ್ ಲೈಕ್ ದಿಸ್ ಅಗೇನ್ ಅಂಡ್ ಅಗೇನ್. ಅವರು ಮುಂದೆ ಹೆಜ್ಜೆ ಇಡ್ತಾರೆ ಮತ್ತು May 21st, 2013 ಅರುಣಿಮಾ ಸಿನ್ಹಾ ರೀಚ್ ದ ಸಮಿಟ್ ಆಫ್ ಮೌಂಟ್ ಎವರೆಸ್ಟ್. ಆಕ್ಸಿಡೆಂಟ್ ಆದ 2 ವರ್ಷಗಳಲ್ಲೇ ಅವರು ಎವರೆಸ್ಟ್ ಸಮಿಟ್ ಮಾಡ್ತಾರೆ. ಆದ್ರೆ ಇಷ್ಟೇ ಸಾಕಾಗೋದಿಲ್ಲ. ಹಿಂತಿರುಗುವಾಗ ಅವರ ಆಕ್ಸಿಜನ್ ಮುಗ್ದೋಗಿರುತ್ತೆ, ಆರ್ಟಿಫಿಷಿಯಲ್ ಲೆಗ್ ಕೂಡ ಡಿಟ್ಯಾಚ್ ಆಗಿರುತ್ತೆ, ಅವ್ರ ಕೈಲಿ ಬ್ಲೀಡಿಂಗ್. ಆ ಮೂಮೆಂಟ್ ಅವರು ಅಳ್ತಾರೆ. ಒಂದು ಕ್ಷಣ ನಾನು ಏನ್ ಮಾಡ್ಲಿ ಅಂತ ಯೋಚಿಸ್ತಾರೆ. ಆಮೇಲೆ ಒಂದು ರಿಯಲೈಸೇಷನ್, ಕ್ರೈಯಿಂಗ್ ವೋಂಟ್ ಹೆಲ್ಪ್. ಅವರು ಕಣ್ಣೀರನ್ನು ಒರೆಸ್ಕೊಂಡು ಒಂದು ಕೈಯಲ್ಲಿ ರೋಪ್ ಹಿಡ್ಕೊಂಡು ಮತ್ತೊಂದು ಕೈಲಿ ಆರ್ಟಿಫಿಷಿಯಲ್ ಲೆಗ್ ಹಿಡ್ಕೊಂಡು ಮತ್ತು ತಮ್ಮನ್ನ ತಾವೇ ಡ್ರ್ಯಾಗ್ ಮಾಡ್ಕೊಂಡು ಕೆಳಗೆ ಇಳಿಯೋದಕ್ಕೆ ಶುರು ಮಾಡ್ತಾರೆ. ಅವ್ರ ಮುಂದೆ 2 ಒಪಿನಿಯನ್ ಮಾತ್ರ, ಗಿವ್ ಅಪ್ ಅಥವಾ ಕೀಪ್ ಗೋಯಿಂಗ್. ಅವರು 2ನೇದನ್ನ ಆಯ್ಕೆ ಮಾಡ್ಕೊಂತಾರೆ. ಈ ಕತೆ ಪ್ರತಿಯೊಬ್ಬ ಮಹಿಳೆಗೆ ಏನ್ ಹೇಳುತ್ತೆ ಗೊತ್ತಾ? ಅರುಣಿಮೆಯ ಸ್ಟೋರಿ ಕೇವಲ ಎವರೆಸ್ಟ್ ಸ್ಟೋರಿ ಅಲ್ಲ, ಇದು ಮೈಂಡ್ ಸೆಟ್ ಸ್ಟೋರಿ. ನಮ್ಮ ಜೀವನದಲ್ಲಿ ಪ್ರತಿದಿನ ಎವರೆಸ್ಟ್ ಇರ್ಬೇಕಂತಿಲ್ಲ. ಕೆಲವೊಮ್ಮೆ ಒಂದು ಡಿಫಿಕಲ್ಟ್ ರಿಲೇಶನ್ಶಿಪ್, ಒಂದು ಡಿಸ್ರೆಸ್ಪೆಕ್ಟ್ಫುಲ್ ಸಿಚುಯೇಷನ್, ಫ್ಯಾಮಿಲಿ ಕಾನ್ಫ್ಲಿಕ್ಟ್ ಆಗಿರ್ಬೋದು, ಫೇಲ್ಡ್ ಡ್ರೀಮ್ ಆಗಿರ್ಬೋದು, ಫೈನಾನ್ಷಿಯಲ್ ಸ್ಟ್ರಗಲ್ ಆಗಿರ್ಬೋದು, ಕರಿಯರ್ ಬ್ರೇಕ್, ಇವೆಲ್ಲವೂ ನಮ್ಮ ಮುಂದೆ ಮೌಂಟೇನ್ ಆಗಿ ನಿಂತಂತೆ ಕಾಣಿಸುತ್ತೆ. ಆಗ ನಾವು ನಮ್ಮನ್ನ ಕೇಳ್ಕೊಬೇಕು, ನನ್ನ ಪರಿಸ್ಥಿತಿ ಏನ್ ಹೇಳುತ್ತದೆ, ಅಲ್ಲ ನಾನೀಗ ಏನ್ ಮಾಡಬಹುದು ಅಂತ. ಈ ಕಥೆಯಿಂದ ನಾವು ಕಲಿಬೇಕಾದಂತ 5 ಸ್ಟ್ರಾಂಗ್ ಲೆಸನ್ಸ್ ಏನ್ ಗೊತ್ತಾ? 1, ಪ್ರಾಬ್ಲಮ್ ಟು ಪಾಸಿಬಿಲಿಟಿ. ಏಕೆ ನನಗೆ ಅಂತ ಕೇಳೋದನ್ನ ಬಿಟ್ಟು ಇದರಿಂದ ನಾನೇನ್ ಕಲಿಬಹುದು ಅಂತ ಕೇಳ್ಕೊಬೇಕು. 2ನೇದು, ಡೋಂಟ್ ಲೆಟ್ ಪೀಪಲ್ಸ್ ಒಪಿನಿಯನ್ಸ್ ಬಿಕಮ್ಸ್ ಯುವರ್ ಐಡೆಂಟಿಟಿ. ಜನರು ಅರುಣಿಮೆಯನ್ನ ನೋಡಿದ್ರು, ಅವ್ರಿಗೆ ಕಾಣಿಸಿದ್ದು ಆರ್ಟಿಫಿಷಿಯಲ್ ಲೆಗ್, ಆದ್ರೆ ಅರುಣಿಮಾಗೆ ಕಾಣಿಸಿದ್ದು ಎವರೆಸ್ಟ್. ನೀವು ಕೂಡ ನಿಮ್ಮನ್ನ ಜನರು ಹೇಗ್ ನೋಡ್ತಾರೆ ಎಂಬುದರಿಂದ ಡಿಫೈನ್ ಮಾಡ್ಕೊಳ್ಬೇಡಿ. ನಿಮ್ಮೊಳಗೆ ನೀವು ಯಾರಾಗಿದ್ದೀರಾ ಎಂಬುದನ್ನ ನಿರ್ಧರಿಸಿ. 3, ಕ್ರೈ ಇಫ್ ಯು ನೀಡ್ ಟು, ಬಟ್ ಡೋಂಟ್ ಲೀವ್ ದೇರ್. ಅಳೋದು ವೀಕ್ನೆಸ್ ಅಲ್ಲ, ಆದ್ರೆ ಕಣ್ಣೀರಿನಲ್ಲೇ ಜೀವನ ನಿಲ್ಲಿಸ್ಬೇಡಿ. ಅರುಣಿಮ ಕೂಡ ಅತ್ರು, ಆದ್ರೆ ನಂತರ ಕಣ್ಣೀರು ಒರೆಸ್ಕೊಂಡು ರೋಪ್ ಹಿಡಿದ್ರು. ಫೀಲ್ ಇಟ್, ರಿಲೀಸ್ ಇಟ್, ದೆನ್ ಮೂವ್. 4, your mind must become stronger than your circumstances. ಅವರು ಹೇಳಿದ ಅತ್ಯಂತ ಪವರ್ಫುಲ್ ಲೆಸನ್, ಎವ್ರಿಥಿಂಗ್ ಇಸ್ ವಿತ್ ಅಸ್, ವಿ ಕ್ಯಾನ್ ಡೂ ವಾಟ್ ಎವರ್ ವಿ ವಿಶ್ ಫಾರ್. ನಿಮ್ಮ ಪರಿಸ್ಥಿತಿ ನಿಮ್ಮನ್ನ ಕಂಟ್ರೋಲ್ ಮಾಡಬಾರ್ದು, ನಿಮ್ಮ ಮೈಂಡ್ ನಿಮ್ಮ ಪರಿಸ್ಥಿತಿಯನ್ನ ಲೀಡ್ ಮಾಡಬೇಕು. 5, when life gives you a golden chance, don't always run away because of fear. ಅವರಿಗೆ ಎವರೆಸ್ಟ್ ಸಮಿಟ್ ನಿಂದ ಟರ್ನ್ ಬ್ಯಾಕ್ ಮಾಡುವ ಚಾನ್ಸ್ ಇತ್ತು, ಆದ್ರೆ ಅವರು ಹೇಳಿದ್ರು, ಯು ಡೋಂಟ್ ಗೆಟ್ ಗೋಲ್ಡನ್ ಚಾನ್ಸ್ ಲೈಕ್ ದಿಸ್ ಅಗೇನ್ ಅಂಡ್ ಅಗೇನ್. ಪ್ರತಿಯೊಬ್ಬ ಮಹಿಳೆಯ ಜೀವನದಲ್ಲಿ ಕೆಲವು ಮೂಮೆಂಟ್ಸ್ ಬರುತ್ತೆ, ಹೊಸ ಆಪರ್ಚುನಿಟಿ, ಹೊಸ ಬಿಗಿನಿಂಗ್, ಒಂದು ಡಿಸಿಷನ್, ಒಂದು ಡ್ರೀಮ್. ಭಯದಿಂದ ಹಿಂದೆ ಸರಿಯೋ ಮೊದಲು ಇದು ನನ್ನ ಗೋಲ್ಡನ್ ಚಾನ್ಸ್ ಆಗಿರಬಹುದೇ ಅಂತ ಕೇಳ್ಕೊಳ್ಳಿ. ಇದು ನನಗೆ ಈ ಕಥೆಯಲ್ಲಿ ಅತ್ಯಂತ ಇಷ್ಟವಾದ ಭಾಗ. ಅವರು ಎವರೆಸ್ಟ್ ಗೆದ್ದ ನಂತರ ನಾನು ಗೆದ್ದೆ, ನನ್ನ ಜೀವನ ಮುಗೀತು ಅಂತ ನಿಲ್ಲಿಲ್ಲ. ಅವರು ಪಡೆದ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಅನ್ನ ಬಳಸ್ಕೊಂಡು ಬಡವರು ಮತ್ತು ಡಿಫ್ರೆಂಟ್ಲಿ ಏಬಲ್ಡ್ ಜನರಿಗಾಗಿ ಫ್ರೀ ಸ್ಪೋರ್ಟ್ಸ್ ಅಕಾಡೆಮಿ ಸ್ಥಾಪಿಸಿದ್ರು, ಕನಸನ್ನು ಮುಂದೆ ಇಟ್ರು. PIB ಕೂಡ ಅವರು ತಮ್ಮ ಫೈನಾನ್ಷಿಯಲ್ ಏಡ್ ಅನ್ನ
ಇಂತಹ ಸ್ಪೋರ್ಟ್ಸ್ ಅಕಾಡೆಮಿಗಾಗಿ ಬಳಸಲು ಬಯಸಿದ್ದನ್ನ ದಾಖಲಿಸಿದ್ರು. ಅಂದ್ರೆ ಹರ್ ಪೇನ್ ಬಿಕೇಮ್ ಹರ್ ಪರ್ಪಸ್. ಅವರಿಗೆ ಬಂದ ನೋವು ಇನ್ನೊಬ್ಬರ ಜೀವನಕ್ಕೆ ಹೋಪ್ ಆಗ್ಬೇಕು. ಇದು ಕೇವಲ ಎವರೆಸ್ಟ್ ಸ್ಟೋರಿ ಇಲ್ಲ, ಇದು ಪರ್ಪಸ್ ಸ್ಟೋರಿ. ನನ್ನ ಎಲ್ಲಾ ಪ್ರೀತಿಯ ಹೆಣ್ಮಕ್ಳಿಗೆ ಇಲ್ಲಿ ನಾನು ನಿಮ್ಗೆ ಒಂದು ಪ್ರಶ್ನೆ ಕೇಳ್ತೀನಿ. ನಿಮ್ಮ ಎವರೆಸ್ಟ್ ಯಾವುದು? ಬಹುಶಃ ನಿಮ್ಮ ಎವರೆಸ್ಟ್ ನಿಮ್ಮ ಮನೇಲೇ ಇರಬಹುದು, ಬಹುಶಃ ನಿಮ್ಮ ರಿಲೇಶನ್ಶಿಪ್ ನಲ್ಲಿ ಇರಬಹುದು, ಅಥವಾ ಫೈನಾನ್ಷಿಯಲ್ ಸಿಚುಯೇಷನ್, ಅಥವಾ ನಿಮ್ಮ ಕಾನ್ಫಿಡೆನ್ಸ್. ನಿಮ್ಮೊಳಗಿನ ಭಯವೇ ನಿಮ್ ಎವರೆಸ್ಟ್ ಆಗಿರಬಹುದು. ಆದರೆ ನಮ್ಮ ಸಮಸ್ಯೆ ಬಂದಾಗ ನಾವು ಸಾಮಾನ್ಯವಾಗಿ ಏನ್ ಮಾಡ್ತೀವಿ? ಅದೇ ವಿಷಯನ ಮತ್ತೆ 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 ಯೋಚನೆ ಮಾಡ್ತಾ ಇರ್ತೀವಿ. ಅವರು ಹಾಗೆ ಯಾಕೆ ಹೇಳಿದ್ರು? ನನ್ನ ಜೊತೆ ಮಾತ್ರ ಯಾಕೆ ಹೀಗೆ? ನನಗ್ ಮಾತ್ರ ಯಾಕೆ ಹೀಗೆ? ನನ್ನ ಜೀವನ ಯಾವಾಗ ಬದಲಾಗುತ್ತೆ? ನಾನು ಏನ್ ಮಾಡ್ಲಿ? ಥಾಟ್ ಬರುತ್ತೆ ಮತ್ತೆ 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 ಮತ್ತೆ. ಅದೇ ಥಾಟಲ್ಲಿ ಇರ್ತೀವಿ, ಆದರೆ ಆಕ್ಷನ್ ಇರೋದಿಲ್ಲ. ಅದು ಚಿಂತೆಗೊಳಗಾಗುತ್ತೆ. ಈಗ ಚಿಂತೆ ಮತ್ತು ಚಿಂತನೆ ಡಿಫ್ರೆನ್ಸ್ ನೋಡೋಣ. ಚಿಂತೆ ಬರೀ ಸೇಮ್ ಥಾಟ್ ಪ್ಲಸ್ ನೋ ಆಕ್ಷನ್. ಯಾಕೆ ನನ್ಗೇನಾಯ್ತು? ನನ್ನಿಂದ ಸಾಧ್ಯ ಆಗೋದಿಲ್ಲ, ಬೇರೆಯವ್ರು ಬದಲಾಗಬೇಕು. ಆದರೆ ಚಿಂತನೆ ಬಂದು ರೈಟ್ ಥಿಂಕಿಂಗ್, ಕ್ಲಿಯರ್ ಥಾಟ್ ಪ್ಲಸ್ ರೈಟ್ ಆಕ್ಷನ್. ಸರಿ, ಇದಾಗಿದೆ, ನನ್ನ ಕಂಟ್ರೋಲ್ನಲ್ಲಿ ಏನಿದೆ, ಈಗ ನಾನು ಏನು ಬದಲಾಯಿಸ್ಬೋದು, ನನ್ನ ನೆಕ್ಸ್ಟ್ ಸ್ಟೆಪ್ ಏನು? ಇದೇ ಡಿಫ್ರೆನ್ಸ್. ಚಿಂತೆ ಸಮಸ್ಯೆಯನ್ನ ದೊಡ್ಡದಾಗಿ ಮಾಡುತ್ತೆ, ಚಿಂತನೆ ಪರಿಹಾರವನ್ನ ಹುಡುಕುತ್ತೆ. ಈ ಸ್ಟೋರಿಯಿಂದ ನಿಮ್ಮ ಆಕ್ಷನ್ ಏನು ಅಂತಂದ್ರೆ, ಇವತ್ತು ರಾತ್ರಿ ಒಂದು ಪೇಪರ್ ತೆಗೆದುಕೊಳ್ಳಿ, ಅದ್ಮೇಲೆ ಬರೀರಿ ಮೈ ಬಿಗ್ಗೆಸ್ಟ್ ವರಿ ಅಂತ. ನಿಮ್ ಜೀವನದ ದೊಡ್ಡ ವರಿ ಬರೀರಿ. ಅದ್ರ ಕೆಳಗಡೆ ವಾಟ್ ಕ್ಯಾನ್ ಐ ಡೂ ನೌ? ನಿಮ್ ಕಂಟ್ರೋಲ್ನಲ್ಲಿ ಇರುವ 3 ಥಿಂಗ್ಸ್ನ ಬರೀರಿ. ಅದರಿಂದ ಒಂದು ಆಕ್ಷನ್, ಒಂದೇ ಒಂದು ಇವತ್ತೇ ಮಾಡಿ. ಒಂದು ಕಾಲ್ ಆಗಿರ್ಬೋದು, ಒಂದು ಕಾನ್ವರ್ಸೇಷನ್, ಒಂದು ಡಿಸಿಷನ್, ಒಂದು ಬೌಂಡ್ರಿ, ಅಥವಾ ಒಂದು ಲರ್ನಿಂಗ್ ಇರ್ಬೋದು, ಏನೇ ಆಗಿರ್ಬೋದು, ಬಟ್ ಟೇಕ್ ಆಕ್ಷನ್. ಮೈ ಡಿಯರ್ ಗೃಹಲಕ್ಷ್ಮೀಸ್, ನಿಮ್ಮ ಜೀವನದಲ್ಲಿ ಸಮಸ್ಯೆ ಬಂದಾಗ ಅದನ್ನು ಇಗ್ನೋರ್ ಮಾಡಬೇಡಿ, ಆದರೆ ಅದರೊಳಗೆ ಕುಳಿತುಕೊಂಡು ದಿನಾವಿಡೀ ವರಿ ಮಾಡಬೇಡಿ. ಅದನ್ನ ಸ್ಟಾಪ್ ಮಾಡಿ, ಥಿಂಕ್ ಮಾಡಿ, ಚೂಸ್ ಮಾಡಿ, ಆಕ್ಟ್ ಮಾಡಿ. ಅರುಣಿಮಾ ಸಿನ್ಹಾ ನಮಗೆ ಎವರೆಸ್ಟ್ ಬಗ್ಗೆ ಮಾತ್ರ ಕಲಿಸೋದಿಲ್ಲ. ಅವ್ರು ಹೇಳ್ತಾರೆ, ನಿಮ್ ಜೀವನದಲ್ಲಿ ಏನಾಯ್ತು ಅನ್ನೋದಕ್ಕಿಂತ ಅದರ ನಂತರ ನೀವೇನ್ ನಿರ್ಧಾರ ಮಾಡ್ತೀರಾ ಅನ್ನೋದು ಮುಖ್ಯ. ಒಂದ್ ಕಾಲ್ ಕಳ್ಕೊಂಡ್ರು, ಆದ್ರೆ ಡಿಸಿಷನ್ ಕಳ್ಕೊಂಡಿಲ್ಲ. ನೋವು ಅನುಭವಿಸಿದ್ರು, ಆದ್ರೆ ಪರ್ಪಸ್ ಕಳ್ಕೊಂಡಿಲ್ಲ. ಜನರು ಪಿಟಿನ ಹೆದರ್ಸಿದ್ರು, ಆದ್ರೆ ಸೆಲ್ಫ್ ಬಿಲೀಫ್ ನ ಕಳ್ಕೊಂಡಿಲ್ಲ. ಮತ್ತೆ ಕೊನೆಗೆ ಅವರು ಎವರೆಸ್ಟ್ ತಲುಪಿದ್ರು. ಆದ್ದರಿಂದ ಚಿಂತೆ ನಿಮ್ ಎನರ್ಜಿಯನ್ನ, ನಿಮ್ ಟ್ಯಾಲೆಂಟ್ ಅನ್ನ, ನಿಮ್ಮ ಇಂಟೆಲಿಜೆನ್ಸ್ ಅನ್ನ ಕಸಿದ್ಕೊಂಡ್ಬಿಡುತ್ತೆ. ಆದ್ರೆ ಚಿಂತನೆ ನಿಮ್ಮ ಡೈರೆಕ್ಷನ್ ತೋರಿಸುತ್ತೆ, ನಿಮ್ ಗುರಿ ಕಡೆ ಕರ್ಕೊಂಡೋಗುತ್ತೆ. ಆಕ್ಷನ್ ನಿಮ್ ಲೈಫ್ ಅನ್ನ ಬದಲಾಯಿಸ್ಬಿಡುತ್ತೆ. ಚಿಂತೆ ಅಲ್ಲ, ಚಿಂತನೆ ಮುಖ್ಯ. ಫ್ರಮ್ ವರಿ ಟು ರೈಟ್ ಆಕ್ಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇವತ್ತು ನಿಮ್ಮ ಒಂದು ವರಿಯನ್ನ ತೆಗೆದುಕೊಳ್ಳಿ, ಅದನ್ನ ಒಂದು ಥಾಟ್ ಆಗಿ ಬದಲಿಸಿ, ಆ ಥಾಟ್ ಅನ್ನ ಒಂದು ಡಿಸಿಷನ್ ಆಗಿ ಬದಲಿಸಿ, ಆ ಡಿಸಿಷನ್ ಒಂದು ಆಕ್ಷನ್ ಆಗಿ ಬದಲಿಸಿ. ಏಕೆಂದ್ರೆ ನಿಮ್ಮ ಎವರೆಸ್ಟ್ ಎಷ್ಟು ಎತ್ತರದಲ್ಲಿದೆ ಅನ್ನೋದು ಮುಖ್ಯವಲ್ಲ, ನೀವು ಮೊದಲು ಹೆಜ್ಜೆ ಎಡ್ತಿದ್ದೀರಾ ಅನ್ನೋದು ಮುಖ್ಯ. ಈ ಸ್ಟೋರಿನ ಇಲ್ಲಿ ತನಕ ಕೇಳಿದಂತ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಒಂದು ಸ್ಮಾಲ್ ಅನೌನ್ಸ್ಮೆಂಟ್. 21 ಡೇ ಗೃಹಲಕ್ಷ್ಮಿ ಲೈಫ್ ಟ್ರಾನ್ಸ್ಫರ್ಮೇಷನ್ ಪ್ರೋಗ್ರಾಮ್ ಬ್ಯಾಚ್ 1 ಕಂಪ್ಲೀಟ್ ಆಗಿ ಸಕ್ಸಸ್ಫುಲ್ ಆಗಿದೆ. ಮುಂದಿನ ಅಪ್ಡೇಟ್ಸ್ ಅತಿ ಶೀಘ್ರದಲ್ಲಿ ಹಂಚ್ಕೊಳ್ತೀನಿ. ಹಾಗೆ ಈ 21 ಅಭ್ಯಾಸಗಳಲ್ಲಿ ಒಂದು ಅಭ್ಯಾಸನ ನಾನು, ತುಂಬಾ ಇಷ್ಟವಾಗಿರೋಂಥ ಅಭ್ಯಾಸನ ನಾನು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇದು ನಿಮ್ಮ ಗುರಿಗಳನ್ನ ನಿಮ್ಮ ಕಣ್ಮುಂದೆ ಇಡ್ಸೋಂತಹ ಅಭ್ಯಾಸ. ವಿಷನ್ ಬೋರ್ಡ್ ಬಗ್ಗೆ ನಾನು ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೀವು ಯಾವ ಥರ ಮಾಡಬೇಕು ಅನ್ನೋದನ್ನ ನೀವು ಈ ಕ್ಲಾಸ್ನ, ಕಂಪ್ಲೀಟ್ ಕ್ಲಾಸ್ನ ನೀವು ನೋಡಿ ನಿಮ್ಮ ವಿಷನ್ ಬೋರ್ಡ್ನ ನೀವು ರೆಡಿ ಮಾಡ್ಕೋಬೋದು. ಯಾರ್ಯಾರಿಗೆ ಆಸಕ್ತಿ ಇದೆಯೋ ಅವರು ಕಮೆಂಟ್ನಲ್ಲಿ ವಿಷನ್ ಅಂತ ಹಾಕಿ, ನಾನು ಅವ್ರಿಗೆ ಪರ್ಸನಲಿ ಈ ಕಂಪ್ಲೀಟ್ ಕ್ಲಾಸ್ನ ನಿಮಗೆ ಆಕ್ಸೆಸ್ ಕೊಡ್ತೀನಿ. ಇದ್ರ ಮುಖಾಂತರ ನಿಮ್ಮ ವಿಷನ್ ಬೋರ್ಡ್ನ ನೀವು ಕ್ರಿಯೇಟ್ ಮಾಡ್ಕೊಳ್ಬೋದು. ಹಾಗೆ ಮುಂದಿನ ಅಪ್ಡೇಟ್ಸ್ಗಾಗಿ ಕೆಳಗಡೆ ವಾಟ್ಸಪ್ ಗ್ರೂಪ್ ಲಿಂಕ್ ಕೊಟ್ಟಿರ್ತೀನಿ, ಅದಕ್ಕೆ ಜಾಯ್ನ್ ಆಗಿ. ದಿಸ್ ಇಸ್ ಓನ್ಲಿ ಫಾರ್ ವುಮೆನ್ಸ್. ಅಲ್ಲಿ ನಾನು ಅತಿ ಶೀಘ್ರದಲ್ಲಿ ನೆಕ್ಸ್ಟ್ ಅಪ್ಡೇಟ್ಸ್ನ ಹಂಚ್ಕೊಳ್ತೀನಿ. ಹಾಗೆ ಈ ಸ್ಟೋರಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಾಧ್ಯ ಆದಷ್ಟು ಎಲ್ಲ ಹೆಣ್ಮಕ್ಳಿಗೆ ಶೇರ್ ಮಾಡಿ. ಹಾಗೆ ನಮ್ಮ ಗೃಹಲಕ್ಷ್ಮಿ ಎಂಪವರ್ ಹಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ
ಈ ಜರ್ನಿಗೆ ಸಪೋರ್ಟ್ ಮಾಡಿದಂತಹ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಅಂಟಿಲ್ ಎವ್ರಿ ಗೃಹಲಕ್ಷ್ಮಿ ರೈಸಸ್. ಧನ್ಯವಾದಗಳು.